ರಾಜ್ಯ ರಾಜಕೀಯದಲ್ಲಿ ಈಗ ಸಿದ್ದರಾಮಯ್ಯ ದೊಡ್ಡ ಮಾಸ್ ಲೀಡರ್. ಅವರ ಬಳಿಕ ಸಿಎಂ ಆಗಲು ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ಇದಾದ ಮೇಲೆ ಆ ಸ್ಥಾನಕ್ಕೆ ಕೇಳಿ ಬರ್ತಿರೋ ಹೆಸರೇ ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನೀಡುವ ನಾಯಕನಾಗಿ ಬೆಳೆದಿದ್ದಾರೆ. ವಾಲ್ಮೀಕಿ ಸಮುದಾಯದಲ್ಲಿ ಈಗ ಸತೀಶ್ ಜಾರಕಿಹೊಳಿನೇ ದೊಡ್ಡ ನಾಯಕ. ದಲಿತ ಕೋಟದಲ್ಲಿ ಸಿಎಂ ಆಗಲು ರೆಡಿಯಾಗಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅದಕ್ಕಾಗಿ ಈಗಿನಿಂದಲೇ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ತಿದ್ದಾರೆ. ರಾಜ್ಯದ ಎಲ್ಲಾ ಕಡೆ ಓಡಾಡಿ ತಮ್ಮ ಹೆಸರು ತಲುಪಿಸಲು ರೆಡಿಯಾಗಿದ್ದು, ದೊಡ್ಡ ಮಟ್ಟದ ಪ್ರವಾಸಕ್ಕಾಗಿಯೇ ಈಗ ಹೆಲಿಕಾಪ್ಟರ್ನಲ್ಲಿ ಓಡಾಡಲು ಸಜ್ಜಾಗಿದ್ದಾರೆ. ಬೆಳಗಾವಿ ಸಾಹುಕಾರ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ತಗೊಂಡಿದ್ದಾರೆ. ಹಾಗಾದ್ರೆ ಈ ಹೆಲಿಕಾಪ್ಟರ್ ಬೆಲೆ ಎಷ್ಟು? ಹೆಲಿಕಾಪ್ಟರ್ಗೆ ಹಾಕೋ ಇಂಧನ ಯಾವುದು? ಹೆಲಿಕಾಪ್ಟರ್ ಎಷ್ಟು ಮೈಲೇಜ್ ಕೊಡುತ್ತೆ? ಪೈಲಟ್ಗೆ ಎಷ್ಟು ಖರ್ಚಾಗುತ್ತೆ? ಮೇಂಟೆನೆನ್ಸ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಸತೀಶ್ ಜಾರಕಿಹೊಳಿ ಬಳಿ ಮೊದಲನೇ ಒಂದು ಹೆಲಿಕಾಪ್ಟರ್ ಇತ್ತು. ಏಕೈಕ ಉತ್ತರ ಕರ್ನಾಟಕದ ರಾಜಕಾರಣಿ ಅಂತ ಖ್ಯಾತಿಗೂ ಪಾತ್ರವಾಗಿದ್ರು. ಎಲೆಕ್ಷನ್ ಟೈಮಲ್ಲಿ ಪ್ರಚಾರಕ್ಕೆಲ್ಲ ಹೆಚ್ಚಾಗಿ ಹೆಲಿಕಾಪ್ಟರ್ ಅನ್ನೇ ಬಳಸ್ತಿದ್ರು. ಆದ್ರೆ ಅದು ಸ್ವಲ್ಪ ಸಣ್ಣದಿತ್ತು. ಹೀಗಾಗಿ ದೂರದ ಪ್ರಯಾಣಕ್ಕಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲೂ ಅದನ್ನು ಮಾರಿ ದೊಡ್ಡ ಹೆಲಿಕಾಪ್ಟರ್ ಖರೀದಿಸಿದ್ರು. ಬೆಂಗಳೂರಿನ ಜಕ್ಕೂರು ಏರ್ಬೇಸ್ ನಲ್ಲಿದ್ದ ಹೆಲಿಕಾಪ್ಟರ್ನ 2 ತಿಂಗಳ ಹಿಂದೆ ಪರಿಶೀಲನೆ ಕೂಡ ಮಾಡಿದ್ರು. ಆದ್ರೆ ಅದು ಹಾರಾಟಕ್ಕೆ ರೆಡಿ ಮಾಡಲು 2 ತಿಂಗಳು ಬೇಕಾಗಿತ್ತು. ಅದರಂತೆ ಈಗ ಹೊಸ ಹೆಲಿಕಾಪ್ಟರ್ ಹಾರಾಟಕ್ಕೆ ರೆಡಿಯಾಗಿದೆ. ಸ್ವತಃ ಸತೀಶ್ ಜಾರಕಿಹೊಳಿ ತಮ್ಮ ಹೊಸ ಹೆಲಿಕಾಪ್ಟರ್ ನೋಡಿ ಥ್ರಿಲ್ ಆಗಿದ್ದಾರೆ. ಖುಷಿಯಲ್ಲಿ ಒಂದು ರೌಂಡ್ ಕೂಡ ಹೊಡೆದಿದ್ದಾರೆ. ಸದ್ಯ ಸತೀಶ್ ಜಾರಕಿಹೊಳಿ ಖರೀದಿ ಮಾಡಿರೋದು ಸಾಮಾನ್ಯ ಹೆಲಿಕಾಪ್ಟರ್ ಅಲ್ಲ. ಜರ್ಮನಿ ಮೂಲದ ಅಗಸ್ಟಾ ಕಂಪನಿಯ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಇದು. ಇದರಲ್ಲಿ ಒಂದು ಬಾರಿಗೆ 6 ಜನ ಪ್ರಯಾಣ ಮಾಡಬಹುದು. ಜೊತೆಗೆ ಇದಕ್ಕೆ ಒಂದಲ್ಲ 2 ಪೈಲಟ್ಗಳಿರ್ತಾರೆ. ಎತ್ತರದ ಪ್ರದೇಶಗಳಲ್ಲಿ ಲ್ಯಾಂಡ್ ಮಾಡೋ ಸಾಮರ್ಥ್ಯ ಕೂಡ ಈ ಹೆಲಿಕಾಪ್ಟರ್ ಗಿದೆ. ಒಂದು ವೇಳೆ ಏನಾದ್ರೂ ದುರಂತ ಸಂಭವಿಸಿದ್ರೆ ಪ್ಯಾಸೆಂಜರ್ಗಳ ರಕ್ಷಣೆಗೂ ವ್ಯವಸ್ಥೆ ಇದ್ದು ವೈರ್ಲೆಸ್ ತಂತ್ರಜ್ಞಾನ ಹೊಂದಿದೆ. ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನ ಇರೋ ಈ ಚಾಪರ್ ಬೆಲೆ ಕೂಡ ಕೋಟಿ ಗಟ್ಟಲೆ ಇದೆ. ಇದರ ಬೆಲೆ ಬರೋಬ್ಬರಿ 35ರಿಂದ 40 ಕೋಟಿ ರೂಪಾಯಿ. ಹೆಲಿಕಾಪ್ಟರ್ಗಳಲ್ಲಿ ಸಾಮಾನ್ಯವಾಗಿ ಪೆಟ್ರೋಲ್, ಡೀಸೆಲ್ ನಂತಹ ಇಂಧನ ಬಳಸೋದಿಲ್ಲ. ಇಲ್ಲಿ ಜೆಟ್ ಫ್ಯೂಲ್ ಬಳಸಲಾಗುತ್ತೆ. ಅದು ಕೂಡ ಬೇರೆ ಬೇರೆ ರೀತಿಯದ್ದಾಗಿದ್ದು, ಯಾವ ರೀತಿಯ ಇಂಧನ ಬಳಸಬೇಕು ಅನ್ನೋದು ಹೆಲಿಕಾಪ್ಟರ್ ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸದ್ಯ ಸತೀಶ್ ಜಾರಕಿಹೊಳಿ ಖರೀದಿಸಿರೋ ಹೆಲಿಕಾಪ್ಟರ್ ನಲ್ಲಿ ಶುದ್ಧ ಕೆರೋಸಿನ್ ಆಧಾರಿತ ಟರ್ಬೈನ್ ಇಂಧನ ಬಳಸಲಾಗುತ್ತೆ. ಇದರ ಜೊತೆ ಆಂಟಿ ಆಕ್ಸಿಡೆಂಟ್, ಆಂಟಿ ಫ್ರಿಜ್ ನಂತಹ ವಸ್ತುಗಳನ್ನು ಕೂಡ ಸೇರಿಸಲಾಗುತ್ತೆ. ಇದರ ಬೆಲೆ ಲೀಟರ್ಗೆ 100ರಿಂದ 120 ರೂಪಾಯಿ ಇದೆ. ಈ ಹೆಲಿಕಾಪ್ಟರ್ ನ ಫುಲ್ ಟ್ಯಾಂಕ್ ಕೆಪಾಸಿಟಿ 605 ಲೀಟರ್. ಜೊತೆಗೆ ಒಂದು ಸಲ ಟೇಕ್ ಆಫ್ ಆದ್ರೆ ನಿರಂತರವಾಗಿ ಸುಮಾರು 948 ಕಿಲೋಮೀಟರ್ ದೂರ ಸಾಗೋ ಸಾಮರ್ಥ್ಯ ಈ ಹೆಲಿಕಾಪ್ಟರ್ ಗಿದೆ. ಇನ್ನು ಹೆಲಿಕಾಪ್ಟರ್ ಗಳ ಮೈಲೇಜ್ ಅದರ ಸೈಜ್, ವೇಗ, ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಲಿಕಾಪ್ಟರ್ ಮೈಲೇಜ್ ಅನ್ನ ಲೀಟರ್ಗೆ ಎಷ್ಟು ಅಂತ ಲೆಕ್ಕ ಹಾಕೋದಿಲ್ಲ. ಬದಲಿಗೆ 1 ಗಂಟೆ ಹಾರಲು ಎಷ್ಟು ಇಂಧನ ಬೇಕಾಗುತ್ತೆ ಅನ್ನೋದರ ಮೇಲೆ ಮೈಲೇಜ್ ಲೆಕ್ಕ ಹಾಕಲಾಗುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಲೀಟರ್ಗೆ ಇಷ್ಟು ಅಂತಲೂ ಅಂದಾಜು ಮಾಡಬಹುದು. ಸದ್ಯ ಸತೀಶ್ ಜಾರಕಿಹೊಳಿ ಖರೀದಿಸಿರೋ ಹೆಲಿಕಾಪ್ಟರ್ 1 ಗಂಟೆ ಹಾರಲು 125 ಲೀಟರ್ ಇಂಧನ ಬೇಕಾಗುತ್ತೆ. ಈ ಮಾಡರ್ನ್ ಹೆಲಿಕಾಪ್ಟರ್ 1 ಗಂಟೆಗೆ 285 ಕಿಲೋಮೀಟರ್ ದೂರ ಸಾಗುತ್ತೆ. ಅಂದ್ರೆ 1 ಲೀಟರ್ ಇಂಧನಕ್ಕೆ ಹೆಚ್ಚು ಕಡಿಮೆ 2.28 ಕಿಲೋಮೀಟರ್ ನಷ್ಟೇ ಮೈಲೇಜ್ ಕೊಟ್ಟಂತೆ ಆಗುತ್ತೆ. ಬೆಂಗಳೂರಿಂದ ಬೆಳಗಾವಿಗೆ 561 ಕಿಲೋಮೀಟರ್. ಹೀಗಾಗಿ ಸತೀಶ್ ಜಾರಕಿಹೊಳಿ ಒಂದು ಸಲ ಬೆಂಗಳೂರಿಗೆ ಬರಲು ಹೆಚ್ಚು ಕಡಿಮೆ 25,000 ರೂಪಾಯಿ ಇಂಧನ ಬೇಕಾಗುತ್ತೆ. ಇನ್ನು ಇಂಥ ಆಧುನಿಕ ಹೆಲಿಕಾಪ್ಟರ್ ಹಾರಿಸಲು ನುರಿತ ಅನುಭವ ಇರೋ ಟ್ರೈನ್ಡ್ ಪೈಲಟ್ಗಳೇ ಬೇಕೇ ಬೇಕು. ಹೆಲಿಕಾಪ್ಟರ್ ಓಡುತ್ತೋ ಬಿಡುತ್ತೋ ಅವರಿಗೆ ಪ್ರತಿ ತಿಂಗಳು ಸಂಬಳ ಕೊಡಬೇಕಾಗುತ್ತೆ. ಹೆಲಿಕಾಪ್ಟರ್ ಪೈಲಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಹೀಗಾಗಿ ಅವರಿಗೆ 1ರಿಂದ 2 ಲಕ್ಷದವರೆಗೂ ಸ್ಯಾಲರಿ ಇದೆ. ಸತೀಶ್ ಜಾರಕಿಹೊಳಿ ಖರೀದಿ ಮಾಡಿರೋ ಹೆಲಿಕಾಪ್ಟರ್ಗೆ 2 ಪೈಲಟ್ ಇದ್ದಾರೆ. ಹೀಗಾಗಿ ಅವರಿಗಂತಾನೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಕೊಡಲೇಬೇಕಾಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಹೆಲಿಕಾಪ್ಟರ್ನ ಮೇಂಟೆನೆನ್ಸ್ಗೆ ದೊಡ್ಡ ಮಟ್ಟದ ದುಡ್ಡು ಬೇಕು. ಸಾಮಾನ್ಯರಿಗೆ ಇದು ಆಗಲ್ಲ. ಏನಿದ್ರೂ ಕೋಟಿಗಟ್ಟಲೆ ಇರೋರಿಗೆ ಮಾತ್ರ ಇದನ್ನು ನಿಭಾಯಿಸಲು ಸಾಧ್ಯ. ಹೀಗಾಗಿ ಸಾಹುಕಾರ್ ಅಂತ ಹೆಸರು ಮಾಡಿ 100 ಕೋಟಿ ಆಸ್ತಿ ಇರೋ ಸತೀಶ್ ಜಾರಕಿಹೊಳಿಗೆ ಇದು ಯಾವ ಲೆಕ್ಕವೂ ಅಲ್ಲ. ಒಂದು ಸಲ ಸರ್ವಿಸ್ಗೆ ಹೋದ್ರೆ ಕನಿಷ್ಠ 10 ಲಕ್ಷ ರೂಪಾಯಿವರೆಗೆ ಖರ್ಚಾಗುತ್ತೆ. ಇನ್ನು ಭಾರತದಲ್ಲಿ ಹೆಲಿಕಾಪ್ಟರ್ ಖರೀದಿ ಮಾಡೋದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ದೊಡ್ಡ ಪ್ರಕ್ರಿಯೆ ನಡೆಯುತ್ತೆ. ಕೇಂದ್ರ ಮಟ್ಟದಲ್ಲಿ ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ನಾಗರಿಕ ವಿಮಾನಯಾನ ಸಚಿವಾಲಯದ ವೆಬ್ಸೈಟ್ ನಲ್ಲಿ ಒಂದು ಫಾರ್ಮ್ ಫಿಲ್ ಅಪ್ ಮಾಡಬೇಕು. ನಂತರ ಸಚಿವಾಲಯಕ್ಕೆ ಹೋಗಿ ಎಸಿಗೆ ಅರ್ಜಿ ಸಲ್ಲಿಸಬೇಕು. ಡಿಜಿಸಿ, ಸಿಎ ರಿಂದಲೂ ಪರ್ಮಿಷನ್ ಬೇಕಾಗುತ್ತೆ. ಹೆಲಿಕಾಪ್ಟರ್ ನೋಡಿಕೊಳ್ಳಲು ನಮ್ಮ ಬಳಿ ಎಲ್ಲಾ ವ್ಯವಸ್ಥೆ ಇದೆಯಾ ಅನ್ನೋದನ್ನ ಕೂಡ ಮಾಹಿತಿ ನೀಡಬೇಕು. ಎಲ್ಲವೂ ಪರ್ಫೆಕ್ಟ್ ಇದ್ದರೆ ಮಾತ್ರವೇ
ಸಚಿವಾಲಯ ಹೆಲಿಕಾಪ್ಟರ್ ಖರೀದಿ ಮಾಡಲು ಪರ್ಮಿಷನ್ ಕೊಡುತ್ತೆ. ಆ ಪರ್ಮಿಷನ್ ಇದ್ರೆ ಮಾತ್ರವೇ ಹೆಲಿಕಾಪ್ಟರ್ ಖರೀದಿಸೋಕೆ ಸಾಧ್ಯ. ಸತೀಶ್ ಜಾರಕಿಹೊಳಿ ಬಳಿ 175 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 12 ಕೋಟಿ 29 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಇವರ ಬಳಿ 255 ಗ್ರಾಂ ಚಿನ್ನ ಇದ್ರೆ ಪತ್ನಿ ಬಳಿ 2949 ಗ್ರಾಂ ತೂಕದ ಚಿನ್ನ ಇದೆ. ಗಂಡ ಮತ್ತು ಹೆಂಡತಿಗೆ ವರ್ಷಕ್ಕೆ ಕೋಟಿ ರೂಪಾಯಿಗೂ ಹೆಚ್ಚಿನ ಆದಾಯವಿದೆ. ಕೃಷಿ ಮತ್ತು ಉದ್ಯಮ ತಮ್ಮ ಆದಾಯದ ಮೂಲ ಅಂತ ಜಾರಕಿಹೊಳಿ ತಮ್ಮ ಚುನಾವಣಾ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ರು. ಹೀಗಿರುವಾಗ ಇವರಿಗೆ ಹೆಲಿಕಾಪ್ಟರ್ ನ ಮೇಂಟೆನೆನ್ಸ್ ಮಾಡೋದು ದೊಡ್ಡ ವಿಚಾರವಾಗಲ್ಲ. ಹಾಗೆ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿಯೇ ಮಾಹಿತಿ ನೀಡಿದ್ದಾರೆ. ಹೊಸನಿಲ್ಲ ಅಲ್ಲ, ಮುಂಚೆನೇ ಇತ್ತು ಅದು, ಸ್ವಲ್ಪ ಬದಲಿ ಮಾಡಿದ್ವಿ ಅಷ್ಟೇ. ಮತ್ತೆ ಪ್ರಾರಂಭ ಮಾಡಿದ್ದೀವಿ, ಯಾಕಂದರೆ ಭಾಳಷ್ಟು ಕಡೆ ಹೋಗ್ಲಿಕ್ಕೆ ಆಗೋಲ್ಲ ರಸ್ತೆ ಮೂಲಕ. ಸೊ ಹೆಚ್ಚು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು. ಸೊ ಅದು ಪಕ್ಷದ ಕಾರ್ಯಕ್ರಮ ಇರ್ಬೋದು, ಅಥವಾ ಇಲಾಖೆ ಇರ್ಬೋದು, ಅಥವಾ ಖಾಸಗಿ ಇರ್ಬೋದು. ಸೊ ಇದೊಂದು ಎಲ್ಲ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ವಿ ಅಷ್ಟೇ. ಮುಂದಿನ ವಿಧಾನಸಭೆ ಚುನಾವಣೆಗೆ ಸಂಘಟನೆ ಅದಿದೆ. ಲಾಸ್ಟ್ ಟೈಮ್ ಕೂಡ ಇತ್ತಲ್ಲ, ಲಾಸ್ಟ್ ಟೈಮ್ ಕೂಡ ನಾವು ಹೆಲಿಕಾಪ್ಟ್ರಲ್ಲಿ ಪ್ರಚಾರ ಮಾಡಿದ್ದೀವಿ. ಅದಕ್ಕಿಂತ 13 ಕೂಡ ಹೆಲಿಕಾಪ್ಟ್ರಲ್ಲಿ ಕೂಡ ಮಾಡಿದ್ದೀವಿ, ಈಗ ಕೂಡ ಮಾಡ್ತೀವಿ. ಅದರಲ್ಲಿ ಏನೋ ಹೊಸದೇನಿಲ್ಲ. ಡಬಲ್ ಇಂಜಿನ್ ಇರೋದು ಅದೇ ಮಂತ್ರಿಗಳಿಗೆ ಕಡ್ಡಾಯವಾಗಿದೆ. ಮಂತ್ರಿಗಳು ಡಬಲ್ ಇಂಜಿನ್ ಎಲ್ಲ ಕಡ್ಡಾಯವಾಗಿದೆ. ಹೀಗಾಗಿ ಸಿಂಗಲ್ ಇಂಜಿನಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ. ಶುಭಾರಂಭನ ಸರ್ ಇವತ್ತು ಮಂದಿ ಫಸ್ಟು ಊರಿಗೆ ಹೋಗ್ತಾ ಇದ್ದೀವಿ ನಾವು. ಆದರೂ ಸ್ವಾಮೀಜಿಯವ್ರಿಗೆ 2 ಸ್ವಾಮೀಜಿಯವರಿಗೆ ರಸ್ತೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ. ಅದ್ರ ಪೂಜೆ ಮಾಡಬೇಕಂತ ಅವರು ಕೂಡ ಇನ್ವೈಟ್ ಮಾಡಿದ್ರು. ಎಲ್ಲ ಶಾಸಕರು ಕೂಡ ಬೆಂಗಳೂರಿಂದ ಬಂದು ಪೂಜೆಯನ್ನು ನೆರವೇರಿಸ್ತೀವಿ ಅಷ್ಟೇ.